ದಿನೇಶ್ ಕಲ್ಲಾಳಿ ಸರ್, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ ಸರ್. ನಮಸ್ತೆ. ಈಗ ಶಾಲಿನಿ ರಜನೀಶ್ ಅವರಿಗೆ ನೀವು ಪ್ರಕರಣ ದಾಖಲು ಮಾಡಿದ್ದೀರಿ, ದೂರು ಕೊಟ್ಟಿದ್ದೀರಿ. ಮಾಜಿ ಡಿಸಿ ಆಗಿದ್ದಂತಹ ಜಗದೀಶ್ ಅವರ ವಿರುದ್ಧ ಏನಿದು ಪ್ರಕರಣ? ಈ ಬಗ್ಗೆ ಮಾತನಾಡೋದಾದ್ರೆ ಸರ್. ಸರ್, ಇದು ಒಂದು ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂತ ಸರ್ಕಾರಿ ಭೂಮಿಯ ಒಂದು ಅಕ್ರಮ ಪ್ರಕರಣ ಆಗುತ್ತೆ ಸರ್. ಬೆಂಗಳೂರು ದಕ್ಷಿಣ ಜಿಲ್ಲೆ ಬೇಗೂರು ಹೋಬಳಿ ಬಿಳೇಕಳ್ಳಿ ಗ್ರಾಮದ ಸರ್ವೆ ನಂಬರ್ 154/11ರಲ್ಲಿ 5 ಎಕರೆ ಜಾಗನ ಏನ್ ಮಾಡ್ತಾರೆ ಅಂದ್ರೆ ಇಂಪೀರಿಯಲ್ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್ ನಿರ್ಮಿಸಲಿಕ್ಕೆ ಇವರಿಗೆ ಕ್ಯಾನ್ಸರ್ QR ಕೋಡ್ ಮತ್ತು ರಿಸರ್ಚ್ ಸೆಂಟರ್ ಸ್ಥಾಪಿಸುವ ಉದ್ದೇಶಕ್ಕಾಗಿ ಇವರಿಗೆ ಮಂಜೂರು ಮಾಡುತ್ತೆ ಸರ್ ಈ ಸಂಸ್ಥೆಗೆ ಸರ್ಕಾರ. ನಂತರ ಈ ಸದರಿ ಸಂಸ್ಥೆಯವರು ಏನ್ ಮಾಡ್ತಾರೆ, ಅಲ್ಲಿ ಬಡವರಿಗೆ ಕ್ಯಾನ್ಸರ್ ಆಸ್ಪತ್ರೆ ನಿರ್ಮಿಸಿ ಚಿಕಿತ್ಸೆ ಮತ್ತು ಸೌಲಭ್ಯ ನೀಡಬೇಕಾದಂತ ಈ ಸಂಸ್ಥೆ ಅಲ್ಲಿ ಯಾವುದೇ ಕ್ಯಾನ್ಸರ್ ಆಸ್ಪತ್ರೆಯನ್ನ ಕಟ್ಟೋದಿಲ್ಲ. ಸರ್ಕಾರದಿಂದ ಉಚಿತವಾಗಿ ಜಮೀನು ಮಂಜೂರು ಮಾಡಿಸ್ಕೊಂಡಂತ ಈ ಸಂಸ್ಥೆ ನಂತರ ಏನ್ ಮಾಡುತ್ತೆ, ಅದನ್ನ ಅಪೋಲೋ ಆಸ್ಪತ್ರೆಗೆ ಉಪಗುತ್ತಿಗೆ ನೀಡುತ್ತೆ ಸರ್. ಹಾಗಾಗಿ ಉಪಗುತ್ತಿಗೆ ನೀಡಿರುವಂತದ್ದು ಸಂಪೂರ್ಣ ಕಾನೂನು ಬಾಹಿರ ಅಂತ ಹೇಳಿ ನಿರಂತರವಾಗಿ ಒಂದು ಕಾನೂನು ಹೋರಾಟ ಮಾಡ್ಕೊಂಡು ಬಂದ್ವಿ ಸರ್. ಇತ್ತೀಚೆಗೆ ಸರ್ಕಾರ ಒಂದು ಆದೇಶ ಮಾಡುತ್ತೆ ಸರ್. ಸರ್ಕಾರ ಆದೇಶ ಮಾಡಿದ ನಂತರ ಸರ್ಕಾರ ಒಂದು ಆದೇಶ ಮಾಡುತ್ತೆ 13/2/2022ರಲ್ಲಿ ಆದೇಶ ಮಾಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂಪೀರಿಯಲ್ ಕ್ಯಾನ್ಸರ್ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ ಲಿಮಿಟೆಡ್ ಈ ಜಮೀನು ಮಂಜೂರಾತಿ ಷರತ್ತು ಉಲ್ಲಂಘಿಸಿರೋದ್ರಿಂದ ಈ ಇಂಪೀರಿಯಲ್ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ಗೆ ಮಂಜೂರಾಗಿರುವಂತ 5 ಎಕರೆ ಜಾಗನ ಸರ್ಕಾರ ವಾಪಸ್ ಪಡ್ಕೊಂಡು ಅದನ್ನ ಕಿದ್ವಾಯಿ ಸ್ಮಾರಕ ಆಸ್ಪತ್ರೆಗೆ ವಹಿಸ್ಬೇಕಂತ ಹೇಳಿ ಆದೇಶ ಆಗುತ್ತೆ ಕಂದಾಯ ಇಲಾಖೆಯಿಂದ. ಈ ಸುಮಾರು 4 ತಿಂಗಳಾದ್ರೂ ಕೂಡ ಬೆಂಗಳೂರಿನ ಅಂದಿನ ಜಿಲ್ಲಾಧಿಕಾರಿಗಳು ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಂಡಿಲ್ಲ. ಜಿಲ್ಲಾಧಿಕಾರಿಗಳಿಗೆ ಲಿಖಿತವಾದಂತ ಒಂದು ದೂರು ನೀಡಿದ್ರು ಕೂಡ ಅವರು ಆಸ್ಪತ್ರೆಯ ಜೊತೆ ಒಂದು ಶಾಮೀಲಾಗಿ ಯಾವುದೇ ರೀತಿಯಾದಂತ ಸರ್ಕಾರದ ಸೊತ್ತನ್ನು ಬಿಡಿಸ್ಲಿಕ್ಕೆ ವಿಫಲರಾಗಿದ್ದಾರೆ. ಹಾಗಾಗಿ ನಾನು ಈ ಪ್ರಕರಣದ ಬಗ್ಗೆ ಇಂದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಶಾಲಿನಿ ರಜನೀಶ್ ಮೇಡಮ್ ಅವರಿಗೆ ಒಂದು ಗಂಭೀರವಾದಂತ ದೂರನ್ನು ನೀಡಿ ಸಮಗ್ರ ತನಿಖೆಗೆ ಒತ್ತಾಯ ಮಾಡಿದ್ದೇನೆ. ಜೊತೆಗೆ ಈ ಪ್ರಕರಣ ಬಹಳ ಗಂಭೀರವಾದಂತ ಪ್ರಕರಣ ಸರ್. ಬಡವರಿಗೆ ಸಿಗಬೇಕಾದಂತ ಈ ಜಾಗನ ಖಾಸಗಿ ಆಸ್ಪತ್ರೆ ಪಾಲಾಗ್ಲಿಕ್ಕೆ ಸುಮಾರು 4 ತಿಂಗಳಿಂದ ಯಾವುದೇ ಕ್ರಮ ಕೈಗೊಳ್ಳದೇ ಇರುವಂತದ್ದು ಒಂದು ದುರ್ದೈವ ಅಂತಾನೆ ಹೇಳ್ಬೋದು ಸರ್. ಹಾಗಾಗಿ ನಾನು ಈ ಪ್ರಕರಣದ ಬಗ್ಗೆ ಇವತ್ತು ದೂರು ನೀಡಿದ್ದೇನೆ. ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೇನೆ ಸರ್. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಆದೇಶಗಳು ಕೂಡ ಇದಾವೆ, ಆದರೂ ಕೂಡ ಈ ರೀತಿಯಾಗಿ ನಿರ್ಲಕ್ಷ್ಯ ವಹಿಸೋದಕ್ಕೆ ಕಾರಣಗಳು ಏನಾಗಿರ್ಬೋದು? ಅಧಿಕಾರಿಗಳು ಯಾರಿದ್ದಾರೆ ಅವರು ಕೂಡ ಖಚಿತವಾಗಿ ಹೇಳ್ಬೇಕಂತ ಹೇಳಿದ್ರೆ ಇಲ್ಲಿ ಯಾವುದೋ ಒಂದು ಹಿತಾಸಕ್ತಿ ಕಾಯ್ತಾ ಇದೆ ಸರ್. ಈ ಆಸ್ಪತ್ರೆಗೆ ದೈನಂದಿನವಾಗಿ ಕೋಟ್ಯಾಂತರ ರೂಪಾಯಿ ಆದಾಯ ಬರುವಂತ ಈ ಆಸ್ಪತ್ರೆಗೆ ಸರ್ಕಾರದ ವಶಕ್ಕೆ ಏಕಾಏಕಿ ಕೊಡ್ಲಿಕ್ಕೆ ಯಾವ್ದು ಹಿತಾಸಕ್ತಿ ಕಾಯ್ತಾ ಇದೆ, ಹಿತಾಸಕ್ತಿ ಅಡ್ಡಪಡಿಸ್ತಾ ಇದೆ, ಅದು ಯಾರು ಅನ್ನುವಂಥದ್ದು ತನಿಖೆ ಮೂಲಕ ಗೊತ್ತಾಗ್ಬೇಕು. ಜಿಲ್ಲಾಧಿಕಾರಿಗಳು ಈ ಕೂಡಲೇ ಅದನ್ನ ವಾಪಸ್ ಪಡೆದು ಸರ್ಕಾರದ ವಶಕ್ಕೆ ಕೊಡ್ಬೇಕು ಸರ್ ಕಿದ್ವಾಯಿ ಆಸ್ಪತ್ರೆಗೆ. ಈಗಿನ ಜಿಲ್ಲಾಧಿಕಾರಿಗಳು, ಹಿಂದಿನ ಜಿಲ್ಲಾಧಿಕಾರಿಗಳು ಏನ್ ಅಕ್ರಮಕ್ಕೆ ಸಹಕಾರ ಕೊಟ್ಟಿದ್ರೆ ಅವ್ರ ವಿರುದ್ಧ ಗಂಭೀರವಾದಂತ ತನಿಖೆ ಆಗ್ಬೇಕು, ಅವ್ರ ವಿರುದ್ಧ ಪ್ರಕರಣ ದಾಖಲಿಸಬೇಕು ಸರ್. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಶಾಲಿನಿ ರಜನೀಶ್ ಅವರಿಗೆ ಒಂದು ದೂರು ಕೊಟ್ಟಿದ್ದೀರಿ. ದೂರಿನಲ್ಲಿ ಏನೇನು ವಿಚಾರಗಳನ್ನು ಹೇಳಿದಿರಿ ಸರ್? ದಾಖಲೆಗಳನ್ನೇನಾದ್ರೂ ಒದಗಿಸ್ಕೊಟ್ಟಿದ್ದೀರಾ? ಹೌದು ಸರ್. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆ ಆದೇಶ ಸಂಖ್ಯೆ RD-LGB/178/2022 ದಿನಾಂಕ 13/2/2026 ಏನ್ ಆದೇಶ ಮಾಡಿದ್ದಾರೆ, ಆದೇಶದ ಸಂಪೂರ್ಣ ಪ್ರತಿಯನ್ನು ಕೊಟ್ಟಿದ್ದೇವೆ. ಈ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಮಂಜೂರಾತಿ ಷರತ್ತು ಮತ್ತು ನಿಯಮಗಳನ್ನು ಉಲ್ಲಂಘನೆ ಮಾಡಿರೋದ್ರಿಂದ ಮಂಜೂರಾತಿ ನಿಯಮಗಳು ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969 ನಿಯಮ 25 ಇಂಪೀರಿಯಲ್ ಕ್ಯಾನ್ಸರ್ ಹಾಸ್ಪಿಟಲ್ ರಿಸರ್ಚ್ ಸೆಂಟರ್ಗೆ ಏನು ಮಂಜೂರಾತಿ ಮಾಡಲಾಗಿತ್ತು ಆ ಮಂಜೂರಾತಿಯನ್ನು ರದ್ದುಪಡಿಸಿದ್ರ ಜೊತೆಗೆ ಈ ಆಸ್ಪತ್ರೆ ಜೊತೆಯಲ್ಲಿರುವ ಜಾಗ ಮತ್ತು ಕಟ್ಟಡಗಳನ್ನ ಕಿದ್ವಾಯಿ ಸ್ಮಾರಕ ಗ್ರಂಥಿ ಸಂಸ್ಥೆಗೆ ವಹಿಸ್ಬೇಕಂತ ಹೇಳಿ ವಶಕ್ಕೆ ಪಡ್ಕೋಬೇಕಂತ ಹೇಳಿದೆ ಸರ್. ಆದ್ರೂ ಕೂಡ ಇವರು ಯಾವುದೇ ರೀತಿಯಂತ ಕಾನೂನು ಕ್ರಮ ಕೈಗೊಳ್ಳುವುದಕ್ಕೆ ಸಂಪೂರ್ಣ ವಿಫಲರಾಗಿದೆ. ಇದು ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂತ ಸರ್ಕಾರಿ ಸೊತ್ತು ಸರ್ ಇದು. ಹಾಗಾಗಿ ಈ ಪ್ರಕರಣದ ಬಗ್ಗೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಉನ್ನತ ಮಟ್ಟದ ಒಂದು ತನಿಖೆಗೆ ವಹಿಸ್ಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮದ ಮೂಲಕ ಒಂದು ಗಂಭೀರವಾಗಿ ಒತ್ತಾಯ ಮಾಡ್ತೇನೆ. ಈಗ ಒಂದು ವೇಳೆ ತನಿಖೆಗೆ ಮುಂದಾಗದೇ ಇದ್ರೆ ಮುಂದೆ ಯಾವ ನಡೆಯನ್ನು ಅನುಸರಿಸ್ತೀರಿ ಸರ್? ಸರ್, ಈಗ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಸೂಕ್ತವಾದಂತ ಕಾನೂನು ಕ್ರಮ ಕೈಗೊಳ್ತಾರೆ ಅಂತ ಒಂದು ಆಶಾಭಾವನೆ ಇದೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕಾನೂನಾತ್ಮಕವಾಗಿ ಕ್ರಮ ಕೈಗೊಂಡು
ಈ ಜಮೀನನ್ನು ಸರ್ಕಾರದ ವಶಕ್ಕೆ ಪಡೆಯುವಲ್ಲಿ ವಿಫಲರಾದರೆ ರಾಜ್ಯ ಸರ್ಕಾರದ ವಿರುದ್ಧ ನಾನು ನ್ಯಾಯಾಲಯದ ಮೂಲಕ ಕಾನೂನಾತ್ಮಕ ಹೋರಾಟವನ್ನು ಮುಂದುವರಿಸ್ತೇನೆ ಸರ್. ಓಕೆ, ಧನ್ಯವಾದಗಳು ದಿನೇಶ್ ಕಲ್ಹಳ್ಳಿ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ.